ಫೆಬ್ರವರಿ 11ನೇ ತಾರೀಕು ಬ್ಯಾಂಗ್ಳೂರಿನ ಹೃದಯ ಭಾಗದಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ನಲ್ಲಿ ಸುಮಾರು 536 ಮಂದಿ ಮೃತರಾಗಿದ್ದಾರೆ. ಮೃತರಾದವರ ಕುಟುಂಬದವರಿಗೆ ತಲಾ 1 ಲಕ್ಷ ರೂಪಾಯಿ, ಗಾಯಾಳುಗಳಿಗೆ ತಲಾ 50,000 ರೂಪಾಯಿಗಳನ್ನು ಪರಿಹಾರ ನಿಧಿಯಿಂದ ಮಂಜೂರು ಮಾಡಿದ್ದೇವೆ. ಸಂಶಯಾಸ್ಪದ ವ್ಯಕ್ತಿ ಎಂಬ ಕಾರಣಕ್ಕಾಗಿ ಶ್ರೀಯುತ ಗಣೇಶ್ ಎಂಬ ಯುವಕನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಪಾದಿತನಿಗೆ ಶ್ರೀಯುತ ಅಂತ ಮರ್ಯಾದೆ ಕೊಡೋದು ನೋಡಿದ್ರೆ ಅವನು ಸಿಎಂಗೆ ಬಹಳ ಹತ್ತಿರದ ಸಂಬಂಧಿ ಅಂತ ಕಾಣುತ್ತೆ. ಅಲ್ಲದೆ ಇನ್ನೇನು ಭಾವಿ ಅಳಿಯ ಅಲ್ವಾ? ಹೌದೌದು, ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಆದಂಗೆ, ಅದಕ್ಕೆ ಅಷ್ಟೊಂದು ಮರ್ಯಾದೆ. ಪರ್ಸನಲ್ ಮ್ಯಾಟರ್ಸ್ನ ಇಲ್ಲಿ ತರಬೇಡಿ. ಕಾನೂನು ದೃಷ್ಟಿನಲ್ಲಿ ಎಲ್ಲರೂ ಒಂದೇ. ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಗಣೇಶನ ಅರೆಸ್ಟ್ ಮಾಡಿದ್ದೇವೆ. ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಈ ಕೇಸ್ನ ಸಿಬಿಐಗೆ ಒಪ್ಪಿಸಿ ಸತ್ಯನ ಹೊರಗೆ ತನ್ರಿ. ಆ ಕೆಲಸನೇ ನಮ್ಮ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದಾರೆ ಪೊಲೀಸ್ನವರು? ನೋಡ್ರಿ, ಪೊಲೀಸ್ನವ್ರಿಗಿಂತ ಪವರ್ಫುಲ್ ಪೋಸ್ಟ್ ನಿಮ್ದು. ನಾಳೆ ಅದು ಅರ್ಧಕ್ಕೆ ನಿಂತ್ರೆ ಸಾಯೋದು ಅಮಾಯಕ ಜನ. ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಬಿಡೋಕೆ ಹೊರಗಡೆ 100 ಜನ ಮಕ್ಕಳು ಮರಿ ಗೋಳಾಡ್ತಾ ಇದ್ದಾರೆ. ನಮ್ಮ ಹಣೆ ಕುಂಕುಮ ಅಳಿಸಿ ಹೋಯ್ತು ಅಂತ ಪಡ್ಕೋತಾ ಇದ್ದಾರೆ. ನಿಮ್ಮ ನಾಟಕ ಸಾಕು, ಮನಸ್ಸು ಬಿಚ್ಚಿ ಮಾತಾಡಿ, ಉತ್ತರ ಕೊಡ್ರಿ. ಹಿಂಗ್ ಸೈಲೆಂಟ್ ಆಗಿ ಕೂತ್ರೆ ಉತ್ತರ ಸಿಗೋದು ಯಾವಾಗ ನಮಗೆ? ನಾನು ಮಾತಾಡೋಳಲ್ಲ, ಮಾಡಿ ತೋರಿಸ್ತೀನಿ. ಈ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಗಣೇಶನ್ ಇನ್ವಾಲ್ವ್ಮೆಂಟ್ ಎಷ್ಟು ಮಟ್ಟಿಗಿದೆ? ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದಾದ್ಮೇಲೆ ಪ್ರೆಸ್ ನೋಟ್ ಕೊಡ್ತೀನಿ. ನೀವು ಸಿಎಂ ಆಗದೆ ಗಣೇಶ್ ನಿಮ್ಮ ಅಳಿ ಆಗದೆ ಹೋಗಿದ್ರೆ ನೀವೊಬ್ಬ ಸಾಮಾನ್ಯ ಪ್ರಜೆಯಾಗಿ ಗಣೇಶ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಪರಾಧಿ ಯಾರೇ ಆಗಿರ್ಲಿ, ಕಾನೂನು ಪ್ರಕಾರ ಕ್ರಮ ತಗೋತೀನಿ. ಒಂದ್ ಸೆಕೆಂಡ್ ಮೇಡಮ್, ಗಣೇಶ್ನ ಅರೆಸ್ಟ್ ಮಾಡಿದ್ದನ್ನ ರಹಸ್ಯವಾಗಿಡೋದಕ್ಕೆ ಕಾರಣ ಅವನ ನೆಟ್ವರ್ಕ್ ಏನು, ಅವನ ಹಿಂದೆ ಯಾರ್ಯಾರಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಬೇಕು. ಮೇಡಮ್, ಈ ವಿಷಯನ ಬಹಿರಂಗ ಪಡಿಸೋದಕ್ಕೆ ಕಾರಣ ಪೊಲೀಸನ್ನ ಪಬ್ಲಿಕ್ ನ ಅಲರ್ಟ್ ಮಾಡೋದಕ್ಕೆ. ಮೇಡಮ್, ಅವ್ರನ್ನ ಹಿಡಿಯೋದಕ್ಕೆ ನೀವಾಗ್ಲಿ ಪೊಲೀಸ್ನವರಾಗ್ಲಿ ವಿಶೇಷ ಕ್ರಮ ಏನಾದ್ರು ತಗೊಂಡಿದ್ರಾ? ಡೆಫಿನೆಟ್ಲಿ. ಆದ್ರೆ ಅದನ್ನ ಪೇಪರ್ನಲ್ಲಿ ಹಾಕಿದ್ರೆ ಅನುಕೂಲಕ್ಕಿಂತ ಅನಾನುಕೂಲಗಳೇ ಜಾಸ್ತಿ ಆಗೋದು. ಈ ಕೇಸ್ನ ಪೊಲೀಸ್ಗಿಂತ ಸಿಬಿಐಗೆ ಒಪ್ಸೋದು ಒಳ್ಳೇದಲ್ವಾ? ವೈ? ಶಿವರ ಸನ್ ಸುಶೀಲ್ ಶರ್ಮನ ಹಿಡಿದಿದ್ದು ಪೊಲೀಸೇ, ಸಿಬಿಐ ಅಲ್ಲ. ಸೊ ಡೆಫಿನೆಟ್ಲಿ ದೇ ವಿಲ್ ಸಕ್ಸಸ್ ಇನ್ ದಿಸ್ ಆಪರೇಷನ್. ಆಗ ಸತ್ಯ ಸಾಕ್ಷಿ ಸಮೇತ ಹೊರಗೆ ಬರುತ್ತೆ. ದರ್ಶನದಲ್ಲಿ ಸಿಎಂಗೆ ತಾವು ಮಾಡಿದ ತಪ್ಪನ್ನು ಎತ್ತಿ ತೋರಿಸಿ ಎಲ್ಲರಿಗೂ ಆಶ್ಚರ್ಯ ತಂದ ಗಣೇಶ್ ಫೇಸ್ ಟು ಫೇಸ್ ಪ್ರೋಗ್ರಾಂನಲ್ಲಿ ರೈತರ ಬಗ್ಗೆ, ಬರ ಪರಿಹಾರದ ಬಗ್ಗೆ ಯಾರಿಗೂ ಹೊಳೆದೇ ಇರತಕ್ಕಂತ ವಿಷಯನ ಹೇಳಿ ಅದಕ್ಕೊಂದು ಪರಿಹಾರ ತೋರಿಸ್ಕೊಟ್ಟ ಧೈರ್ಯವಂತ ಗಣೇಶ್. ಸಿಎಂ ಚೀಫ್ ಗೆಸ್ಟ್ ಆಗಿ ಭಾಗವಹಿಸಿದ ಕಾಲೇಜ್ ಫಂಕ್ಷನ್ ನಲ್ಲಿ ಲಂಚ ವಂಚನೆಯಿಲ್ಲದ ಸಮಾಜನ ಸೃಷ್ಟಿ ಮಾಡಬೇಕು ಅಂತ ತನ್ನ ಮನಸ್ಸಿನಲ್ಲಿದ್ದ ವಿದ್ಯಾರ್ಥಿ ಶಕ್ತಿ ಸಂಘ ಅನ್ನೋ ಕಾನ್ಸೆಪ್ಟ್ ಅನ್ನು ಹೇಳಿ ಸಿನ್ಸಿಯರ್ ಸಿಟಿಸನ್ ಅಂತ ಪ್ರೂವ್ ಮಾಡಿಕೊಂಡ ಗಣೇಶ್ 536 ಜನಗಳ ಜೀವ ಬಲಿ ತೆಗೆದುಕೊಂಡ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಗಣೇಶ್ಗೆ ಸಂಬಂಧ ಇದೆಯಾ ಅನ್ನೋ ಅನುಮಾನ ನನಗೂ ಬಂತು. ಆದ್ರೆ ಸಿಕ್ಕಿರೋ ಸಾಕ್ಷಿಗಳ ಪ್ರಕಾರ, ಕಾನೂನು ಪ್ರಕಾರ ನೀನೇ ಅಪರಾಧಿ ಅಂತ ಹೇಳಿ 15 ದಿವಸ ಪೊಲೀಸ್ ಕಸ್ಟಡಿಗೆ ಆರ್ಡರ್ ಮಾಡಿದೆ. ನಿನಗೆ ಸಹಾಯ ಮಾಡಕ್ ಆಗ್ಲಿಲ್ವಲ್ಲ ಅನ್ನೋ ಬೇಸರ ನನಗಿತ್ತು. ಆದ್ರೆ ಈಗ ಆ ಬೇಸರ ನನಗಿಲ್ಲ. ನಾನೊಬ್ಬರೇ ಎಷ್ಟೊಂದು ಮಾತಾಡೋದು. ಹೊರಗೆ ಬಾ ಗಣೇಶ್. ನಾನಿಲ್ಲಿ ಬಚ್ಚಿಟ್ಕೊಂಡಿದ್ದು ನನಗೆಲ್ಲ ಗೊತ್ತು ಗಣೇಶ್. ನೀನು ಒಳ್ಳೆಯವನು ಅಂತ ನಿನ್ನ ಕಣ್ಣುಗಳೇ ಹೇಳ್ತಾ ಇವೆ. ಅದಕ್ಕೆ ನಿನ್ನ ಬಾತ್ರೂಮ್ ಡ್ರಾಮಾಗೆ ನಾನು ಕೋಆಪರೇಟ್ ಮಾಡಿದ್ದು. ನೀನು ಹೀಗೆ ಬಚ್ಚಿಟ್ಕೊಳ್ಳೋದ್ರಲ್ಲಿ ಉಪಯೋಗ ಇಲ್ಲ. ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು. ಅದನ್ನ ಬೇಗ ಮಾಡಿ ಮುಗಿಸು. ಸರ್, ನನ್ನ ಜೀವ ಇರೋವರೆಗೂ ನಿಮ್ಮ ಈ ಸಹಾಯನ ಮರೆಯಲ್ಲ ಸರ್. ಆದ್ರೆ ಒಂದು ವಿಷಯ ಮಾತ್ರ ನನ್ನ ಮನಸ್ಸನ್ನು ತುಂಬಾ ನೋಯಿಸ್ತಾ ಇದೆ ಸರ್. ಏನಪ್ಪ ಅದು? ಹಿಂದೂ ಮುಸ್ಲಿಂ ಮತದ ಎಮೋಷನ್ಸ್ ಅನ್ನ ನಾನ್ ತಪ್ಪಿಸ್ಕೊಳ್ಳಕ್ಕೆ ಉಪಯೋಗಿಸ್ಕೊಂಡೆ. ಆದ್ರೆ ಆ ಸಮಯದಲ್ಲಿ ನನಗೆ ಬೇರೆ ದಾರಿನೇ ಇರ್ಲಿಲ್ಲ ಸರ್. ನನ್ನನ್ನು ಕ್ಷಮಿಸ್ಬಿಡಿ ಸರ್. ಕ್ಷಮಿಸೋದಕ್ಕೆ ನಾನ್ಯಾರಪ್ಪ? ಜಗತ್ತಿನಲ್ಲೇ ಉನ್ನತವಾದ ಹಿಂದೂ ನಿನ್ನನ್ನು ಕ್ಷಮಿಸಬೇಕು. ಅದು ಖಂಡಿತ ಕ್ಷಮಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಯು ಆರ್ ಗ್ರೇಟ್ ಸರ್. ಒಬ್ಬ ಮುಸ್ಲಿಂ ಆಗಿದ್ದು ಹಿಂದೂ ಮತದ ಮೇಲೆ ಎಷ್ಟು ಭಕ್ತಿ ಗೌರವ ಇಟ್ಕೊಂಡಿದ್ದೀರಾ ಸರ್. ಗಣೇಶ್, ನಾನೊಬ್ಬ ಇಂಡಿಯನ್. ನಮ್ಮ ದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೂಜೆ ಮಾಡೋದು, ಗೌರವಿಸೋದು ಹಿಂದೂ ಮತಾನೆ. ನಾನು ನನ್ನ ಮುಸ್ಲಿಂ ಮತವನ್ನು ಗೌರವಿಸೋ ಹಾಗೆ ಹಿಂದೂ ಮತನೂ ಗೌರವಿಸಬೇಕು. ಆಗ್ಲೇ ನಾನೊಬ್ಬ ಸಿಟಿಸನ್ ಅನಿಸ್ಕೊಳ್ಳೋದು. ನಾನೊಬ್ಬರೇ ಅಲ್ಲ, ಎಲ್ಲರೂ ಅಷ್ಟೇ. ಅವರವರ ಮತದ ಮೇಲೆ ಇಟ್ಟಿರೋ ಗೌರವನ ಎಲ್ಲ ಮತಗಳ ಮೇಲೂ ಇಡಬೇಕು. ನಿನ್ನೆ ನೈಟು ನಮ್ಮ ಮನೆ ಮುಂದೆ ನಡೆದ ಗಲಾಟೆಯಿಂದ ನನ್ನ ಮೇಲೆ ಕಾಂಟ್ರವರ್ಸಿ ಆಗಿದೆ. ಇದೆಲ್ಲ ತಣ್ಣಗಾಗೋವರೆಗೂ ಚೀಫ್ ಜಸ್ಟಿಸ್ ಆರ್ಡರ್ಸ್ ಪ್ರಕಾರ 15 ದಿವಸ ರಜಾ ಹಾಕಿ ನೇಟಿವ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ನಿನಗೆ ಈ ಮನೆಗಿಂತ ಸೇಫ್ಟಿ ಆದ ಪ್ಲೇಸು ಬೇರೆ ಇಲ್ಲ.
ಈ ಮನೆಯಿಂದ ನಿನ್ನ ಕೆಲಸ ಪ್ರಾರಂಭ ಮಾಡು. ಬ್ಯಾಕ್ ಡೋರ್ ಯೂಸ್ ಮಾಡ್ಕೋ. ಈ ಹಣನ ಇಟ್ಕೋ. ಸರ್, ಪರವಾಗಿಲ್ಲ, ಇಟ್ಕೋಪ್ಪ. ಹಾಗೆ ನಿನ್ನ ಕಮ್ಯುನಿಕೇಶನ್ಗೆ ಈ ಮೊಬೈಲ್ ಇಟ್ಕೋ. ಆಲ್ ದಿ ಬೆಸ್ಟ್. ಬರ್ತೀನಿ ಗಣೇಶ್. ಸರ್, ನಿಮ್ ಮಗ ಅಪರಾಧಿ ಅಂತ ಸಿಎಂ ಅವ್ರಿಗೆ ಎಂಗೇಜ್ಮೆಂಟ್ ಮುಂಚೆನೋ ಆ ದಿನಾನೋ ಗೊತ್ತಿರೋ ಚಾನ್ಸಸ್ ಇದೆ. ಆದ್ರೂ ಅವರು ನಿಮ್ ಮಗನ್ನ ಅಳಿಯನನ್ನಾಗಿ ಸ್ವೀಕಾರ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ಬೋದು? ನನ್ನ ಮಗ ಅಪರಾಧಿ ಅಲ್ಲ ಅಂತ ನನ್ನ ಹಾಗೆ ಸಿಎಂ ಅವ್ರಿಗೂ ಗೊತ್ತಿದೆ. ಅವ್ರು ನಮ್ಮ ಮೇಲಿಟ್ಟಿರೋ ನಂಬಿಕೆಗೆ ನಾವು ಧನ್ಯರು. 13 ವರ್ಷದಿಂದ ಅವರು ಈ ಸ್ಟೇಟ್ಗೆ ಸಿಎಂ ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಅವರ ಆನೆಸ್ಟಿ, ಸಿಂಪ್ಲಿಸಿಟಿ ಹಾಗೂ ಒಳ್ಳೆ ಯೋಚನೆಗಳು. ನನ್ನ ಮಗ ಕೂಡ ಬಹಳ ಆನೆಸ್ಟ್. ಸರ್, ನಿಮ್ ಮಗ ಆನೆಸ್ಟ್ ಅಂತೀರಾ? ಮತ್ತೇನಕ್ಕೆ ಕಾನೂನು ಕಡೆಯಿಂದ ತಪ್ಪಿಸ್ಕೊಂಡಿದ್ದಾನೆ? ನನ್ನ ಮಗ ಏನೇ ಮಾಡಿದ್ರು ಅದಕ್ಕೊಂದು ಕಾರಣ ಇರುತ್ತೆ, ಅದು ಕರೆಕ್ಟ್ ಆಗೇ ಇರುತ್ತೆ. ಹಲೋ. ಹಾ ಮೀನಾಕ್ಷಿ, ನಾನು ಕಣೆ. ಏನ್ರಿ? ಕೇಬಲ್ ಟಿವಿ ಹುಡುಗರಿಗೆ ಕೇಬಲ್ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡ್ರಾಯ ಅಂತ ಹೇಳಿದ್ದೆ. ಬಂದ್ ಮಾಡಿದ್ರ? ಇಲ್ವಲ್ಲ, ಯಾಕೆ ಡಿಸ್ಕನೆಕ್ಟ್ ಮಾಡ್ಬೇಕು? ಲೇ ಪೆದ್ದು, ಆ ಕ್ರಿಮಿನಲ್ಸ್ ಸಹವಾಸ ಬೇಡ. ಪ್ರಶ್ನೆ ಮಾಡಿದ್ರೆ ಅಯೋಗ್ಯರಿಗೆ ಫೋನ್ ಮಾಡಿ ಹೇಳು. ಹಾ, ಕೇಬಲ್ ಕನೆಕ್ಷನ್ ಡಿಸ್ಕನೆಕ್ಟ್ ಮಾಡಿ ಅಂತ. ನಾನು ಆಫೀಸ್ ಕೆಲಸ ಬ್ಯುಸಿ ಆಗಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಹಾ. ಹಲೋ, ನಮ್ ಯಜಮಾನ್ರು ಮುಂಜಾನೆನೆ ಕೇಬಲ್ ಟಿವಿ ಡಿಸ್ಕನೆಕ್ಟ್ ಮಾಡೋಕ್ ಹೇಳಿದ್ರಲ್ಲ, ನೀವ್ ಯಾಕೆ ಇನ್ನೂ ಕಟ್ ಮಾಡಿಲ್ಲ? ಒಂದ್ ನಿಮಿಷ. ಏಯ್, ಆ ರಾಮಸ್ವಾಮಿ ಅಯ್ಯಂಗಾರ್ ಬೆಳಗ್ಗೆ ಬಂದು ಅವ್ರ ಮನೆ ಕೇಬಲ್ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿದಾರ? ಇಲ್ವಲ್ಲ, ಯಾಕೋ? ಓಕೆ, ಈಗಲೇ ಬಂದ್ಬಿಟ್ಟು ನಿಮ್ಮನೆ ಕೇಬಲ್ ಡಿಸ್ಕನೆಕ್ಟ್ ಮಾಡ್ತೀವಿ. ಆ ಗಣೇಶ್ ಮನೆಗೆ ಅಥವಾ ಕೇಬಲ್ ಟಿವಿ ರೂಮ್ಗೆ ಯಾವ್ದಾದ್ರು ಫೋನ್ ಕಾಲ್ಸ್ ಬಂತಾ? ಕೇಬಲ್ ರೂಮ್ಗೆ ಒಂದು ಫೋನ್ ಬಂದಿತ್ತು ಸರ್. ಸೇಮ್ ಫ್ಲಾಟ್ B22 ಅಪಾರ್ಟ್ಮೆಂಟ್ ಅವ್ರು ಫೋನ್ ಮಾಡಿ ನಮ್ಮ ಮನೆ ಕೇಬಲ್ ನ ಡಿಸ್ಕನೆಕ್ಟ್ ಮಾಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು ಸರ್. ಓಕೆ, ಆ ಗಣೇಶ್ ಫ್ರೆಂಡ್ಸ್ ನ ಎಲ್ಲ ಕೇರ್ಫುಲ್ ಆಗಿ ವಾಚ್ ಮಾಡ್ತಾ ಇರಬೇಕು. ಓಕೆ ಸರ್. ಹಲೋ, ನಾನು ಭಾಷಾ ಮಾತಾಡ್ತಿದ್ದೀನಿ. ಯಾರ್ ಬೇಕು? ನಮ್ ಜಾನ್ ಬಂದಿದ್ದಾನಲ್ಲ, ಅವನಿಗೆ ಸ್ವಲ್ಪ ಫೋನ್ ಕೊಡಿ. ಹಲೋ, ನಿಮ್ಗೆ ಫೋನು. ಹಲೋ. ಹಲೋ ಜಾನ್. ಗಣೇಶ್ ನೀನಾ? ಏಯ್, ಎಕ್ಸೈಟ್ ಆಗ್ಬೇಡ, ನಾನು ಹೇಳೋದು ಮಾತ್ರ ಕೇಳು. ಆಯ್ತು ಭಾಷಾ, ಬರ್ತೀನಿ. ಯಾಕೋ ಜಾನ್, ಏನಾಯ್ತು? ಗಾಬರಿ ಆಗಿದ್ಯಾ? ಗಣೇಶ ಸಿಕ್ತ ಕಣ್ರೋ. ಹೌದಾ? ಸಿಕ್ಕಿದ್ನ? ಅಯ್ಯಂಗಾರ್ ಮನೆ ಫೋನ್ ನಲ್ಲಿ. ಹೌದೇನೋ? ಎಲ್ಲಿದಾನೋ? ಹೇಗಿದಾನಂತೂ? ಇವತ್ತು ರಾತ್ರಿ 9 ಗಂಟೆಗೆ ನಾವು ರೂಮ್ ಬಿಡ್ಬೇಕು. ಪೊಲೀಸ್ನವರು ನಮ್ಮನ್ನು ಫಾಲೋ ಮಾಡೇ ಮಾಡ್ತಾರೆ. ಅವ್ರ ಕಣ್ಣು ತಪ್ಪಿಸಿ ಹೇಗಾದ್ರೂ ಮಾಡಿ ನಾವು ಗಣೇಶನ್ನ ಮೀಟ್ ಮಾಡೇ ಮಾಡ್ತೀವಿ. ನಿಲ್ಸೋ. ಹಿಂದೆ ಫಾಲೋ ಆಗ್ತಿರೋ ಜಿಪ್ಸಿಲಿ ಮಫ್ತಿ ಪೊಲೀಸ್ ಅನ್ಸುತ್ತೋ. ನೀವಿಬ್ರು ಹಂಗೋಗ್ರಿ, ನಾ ಇಬ್ರಿಗೆ ಹೋಗ್ತೀವಿ. ಅನ್ಕೊಂಡ್ರ ಜಾಗದಲ್ಲಿ ಸೇರೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ಏನಿದು ಒಳ್ಳೆ ವಿಚಿತ್ರವಾಗಿದೆಯಲ್ಲ. ಬಾರ್ ಮುಂದೆ ಗಾಡಿ ನಿಲ್ಲಿಸಿ ಇಬ್ರು ಒಳಗೋದ್ರು, ಇಬ್ರು ಹೊರಗೋದ್ರು. ಯಾರು ಫಾಲೋ ಮಾಡೋದೀಗ? ಆ ಕಡೆ ಹೋದ್ರನ್ನ ನೀನ್ ಫಾಲೋ ಮಾಡು, ಒಳಗಡೆ ಇರೋರ್ನ ನಾನು ಫಾಲೋ ಮಾಡ್ತೀನಿ. ಗಣೇಶ, ಗಣೇಶ, ಇದುವರೆಗೂ ಪೊಲೀಸ್ ಅವರು ನಿಮ್ಮ ಹತ್ರ ಎಂಕ್ವೈರಿ ಮಾಡಿಲ್ಲ ಅಂತ ಕೇರ್ಲೆಸ್ ಆಗಿರಬೇಡಿ. ಬಿ ಕೇರ್ಫುಲ್, ಹುಷಾರಾಗಿರಿ. ನೀನ್ ಈ ಮನೇಲಿ ಇರೋದಕ್ಕೆ ಮ್ಯಾಜಿಸ್ಟ್ರೇಟ್ ಏನಾದ್ರು ಹೆಲ್ಪ್ ಮಾಡಿದ್ರಾ? ಏನು? ಅದೇ ಜಡ್ಜ್ ಏನಾದ್ರು? ಗಣೇಶ, ಎಷ್ಟು ದಿನ ಅಂತ ಈ ಮನೇಲಿ ನೀನು ತಲೆ ಮರೆಸ್ಕೊಂಡಿರ್ಬೇಕು ಅನ್ಕೊಂಡಿದ್ಯಾ? ಆ ಕ್ರಿಮಿನಲ್ಸ್ನ ಕಣ್ಣು ಹಿಡಿಯೋವರೆಗೂ. ಹೌದು ಗಣೇಶ, ಹೇಗ್ ಹುಡುಕ್ ಕಂಡಿಡ್ತೀಯಾ? ಎಲ್ಲ ಕ್ರಿಮಿನಲ್ಸು ಅವರೇ ಏನಾದ್ರೂ ಕ್ಲೂ ಕೊಟ್ಟು ಸಿಗಾಕೊಳ್ಳೋ ತರ ಇವನು ಸಿಗಾಕೊಳ್ತಾನೆ. ಗಣೇಶ,
ಮ್ಯಾಜಿಸ್ಟ್ರೇಟ್ ಇಲ್ದಿರೋ ಈ 15 ದಿವಸದಲ್ಲಿ ಅವ್ನು ನಮ್ಮ ಕೈ ಸಿಕ್ಕಿದ್ರು ಓಕೆ, ಇಲ್ಲ ಅಂದ್ರೆ ಇಲ್ಲಿ ಉಳ್ಕೊಳ್ಳೋದು ಕಷ್ಟ ಆಗತ್ತಲ್ಲ, ಏನ್ ಮಾಡೋದು? 15 ಡೇಸ್ ಬೇಕಾಗಿಲ್ಲ, 15 ಅವರ್ಸ್ ಸಾಕು. ಬೈ ದ ಬೈ, ಇದು ಮೆಜಿಸ್ಟ್ರೇಟ್ ಸೆಲ್ಲು. ಬೆಡ್ರೂಮಲ್ಲಿತ್ತು, ನನ್ನ ಕೈಗೆ ಸಿಕ್ತು. ಇದು ನಿಮ್ಮ ಹತ್ರ ಇರಲಿ, ವರ್ಕ್ ಮಾಡ್ತಾ ಇದೆ. ಆಮೇಲೆ ಇಲ್ಲಿಂದ ಫೋನ್ ಬಂದ್ರೆ ಮಾತ್ರ ಅಟೆಂಡ್ ಮಾಡಿ. ನಂಬರ್ ಬರ್ಕೊಳ್ಳಿ. ಬರ್ಕೊಳ್ಳೋ. 342420 ಬರ್ಕೊಳ್ಳಪ್ಪ. 342420. ಆಮೇಲೆ ನಾನು ಇಲ್ಲಿರೋ ವಿಷಯ ನಿಮ್ಮನ್ನ ಬಿಟ್ಟು ಅಪ್ಪ ಅಮ್ಮ ತಂಗಿ ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು. ಆಯ್ತು. ಬಿ ಕೇರ್ಫುಲ್. ಆಯ್ತು. ಓಕೆ, ಟೈಮ್ ಆಯ್ತು, ಹೊರಡಿ. ನಂಬರ್ ಜ್ಞಾಪಕ ಇದೆಯಲ್ಲ? ಓಕೆ. ಅವ್ನು ಎಲ್ಲೇ ಇದ್ರು ಅವನ ಹಿಡಿದು ಕಡೆಗೆ ನಿಲ್ಸ್ಬೇಕು. ಆ CM ಅಳಿಯನ್ಗೆ ಸೆಂಟ್ರಲ್ ಜೈಲೇ ಅತ್ತೆ ಮನೆ ಆಗ್ಬೇಕು. ಕೋತಿ, ಅವನ್ ಮಲಗಿದಾನೆ ಕಣೆ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅಣ್ಣಂಗೆ ಮೀಸೆ ಇಲ್ದಿದ್ರೆ ಹೇಗ್ ಕಾಣ್ತಾನೆ ಅಂತ ನೋಡ್ತಿದ್ದೀನಮ್ಮ. ಅವ್ನ್ ಮೀಸೆ ಇದ್ರು ಇಲ್ದಿದ್ರು ತುಂಬಾ ಸುಂದರವಾಗಿ ಕಾಣ್ತಾನೆ. ಅವನು ನನ್ ಮಗ ಕಣೆ. ಮೀಸೆ ಇದ್ರೇನೆ ನನ್ನ ಮಗ ಸಿಂಹದ ಕಾಣೋದು. ಸುಮ್ನೆ ಯಾಕೆ ಡೌಟು? ಹೇಗೂ ಅಣ್ಣ ಮಲಗಿದಾನೆ, ಮೀಸೆ ತೆಗ್ಬಿಟ್ಟೆ ನೋಡೋಣ. ಅಯ್ಯೋ, ಹೋಗಮ್ಮ, ನನಗೆ ಡ್ರೆಸ್ ಏನೋ ಇಷ್ಟ ಆಗ್ಲಿಲ್ಲ. ಅಣ್ಣ ಚೆನ್ನಾಗಿದೆ ಅಂತ ಹೇಳೋಣ. ನಿಂಗೆ ಡ್ರೆಸ್ ತರಕೋಸ್ಕರ ಬೆಂಗಳೂರೆಲ್ಲ ಸೈಟ್ ಸೀಯಿಂಗ್ ಮಾಡಿದಾಯ್ತು. ಕಾಲ್ ನೋಯ್ತಾ ಇದೆ ಅಣ್ಣ. ಅದು ಅವನಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ನೋ ಇಲ್ವೋ? ತಗೊಂಡ್ ಹೋಗಿ ಬದಲಾಯಿಸಿ ತಗೊಂಬನ್ನಿ. ನಡಿಯಮ್ಮ, ಇವನಿಗೆ ಈ ಬಟ್ಟೆ ಇಷ್ಟ ಆಗಲ್ಲ. ಗೋಣಿ ಚೀಲ ತಗೊಂಡು ಬಟ್ಟೆ ಹೊಲ್ಸಿ ತಗೊಂಡ್ ಬಂದ್ ಕೊಡೋಣ. ಅಪ್ಪ, ನನಗೆ ಆ ಡ್ರೆಸ್ ಚೆನ್ನಾಗಿರುತ್ತಾ? ಗೋಣಿ ಚೀಲ ಬೆಸ್ಟ್. ಸುಮ್ನೆ ಸ್ವಲ್ಪ. ಅಮ್ಮ, ಆಗಮ್ಮ. ಅಣ್ಣ ಸುಮ್ನೆ ಇರೋಣ. ಗಣೇಶನಿಗೆ ಆನೆ ಮುಖ, ನಮ್ಮ ಗಣೇಶನಿಗೆ ಎಣ್ಣೆ ಮುಖ.
ಓಯ್ ಚಪ್ಪರ್, ಓಯ್ ಓಯ್ ಚಪ್ಪರ್, ನೀನ್ ಊರೆಲ್ಲ ಸುತ್ತಾ ಇರ್ತೀಯ, ಎಲ್ಲಾದ್ರ ಗಣೇಶ ಸಿಕ್ಕಿಂದನಯ್ಯ. ಯೋ ನಂಗೆ ತಿಳ್ಸಯ್ಯ, ನಂಗೆ ಪ್ರಮೋಷನ್ ಸಿಗುತ್ತೆ. ಎಷ್ಟು ದಿನ ಅಂತ ಹೇಳ ಸೆಂಟ್ರಲ್ ಜೈಲಲ್ಲಿ ಸೆಂಟ್ರಿ ಆಗಿರ್ಲಯ್ಯ, ತಿಳ್ಸಯ್ಯ ಪ್ಲೀಸ್. ಖಂಡಿತವಾಗ್ಲೂ ತಿಳಿಸ್ತೀನಿ. ಬೀಡಿ ಕೊಡ್ತೀಯಾ? ಬೀಡಿ ಇರೋದು ಒಂದೇ ಕಣಯ್ಯ. ಮರಿಬೇಡ ಕಣಯ್ಯ, ಗಣೇಶನ ಪ್ರಮೋಷನ್ ಪ್ಲೀಸ್ ಕಣಯ್ಯ. ಗಣೇಶ, ತಾಯಿ ಮಾತನ್ನ ಪಾಲಿಸೋನು ನೀನು. ಈ ತಾಯಿ ಹೃದಯನ ಅರ್ಥ ಮಾಡ್ಕೋಪ. ನಮ್ ಗಣೇಶನ್ಗೆ ನಾವ್ ಯಾರು ಇಲ್ದಿದ್ರು ನೀನ್ ಅವನ ನೋಡ್ಕೋತೀಯ ಅನ್ನೋ ನಂಬಿಕೆ ನಮ್ಗಿದೆ. ಅವನು ಎಲ್ಲಿದ್ರು ಅವನ್ನ ನೀನೇ ಅಪ್ಪ ಕಾಪಾಡಬೇಕು, ನೀನೇ ಕಾಪಾಡಬೇಕು. ಪ್ರತಿ ಸಲ ಅವನ ಹುಟ್ಟದ ಹಬ್ಬಕ್ಕೆ ನಮ್ ಗಣೇಶ ತಾನೇ ಅನ್ನದಾನ ಮಾಡ್ತಾ ಇದ್ದ. ಈ ಸಲ ಅವನ ಪರವಾಗಿ ನಾನು ಮಾಡ್ತಾ ಇದ್ದೇನೆ. ಗಣೇಶ, ನಮ್ ಗಣೇಶನ್ ನೀನೇ ಕಾಪಾಡಪ್ಪ.